In this video lecture, we will study about the magnetic field due to a current element. Okay, so this is also called as Biot-Savart's law. Okay, Biot-Savart's law. Biot-Savart's law. Okay, ನೋಡಿ Biot-Savart's law ದಲ್ಲಿ ಇವಾಗ let me take a current element. ಹಿಂಗೆ ಒಂದು current element ಇದೆ ಅಂತ ಇಟ್ಕೊಳ್ಳೋಣ. Assume that okay, ಈ ಥರ ಇನ್ಫೈನೈಟ್ ಇದು. ಸೊ ಸೇ ದಟ್ ಇಟ್ ಈಸ್ ಎಕ್ಸ್ ಟರ್ಮಿನಲ್, ಇಟ್ಸ್ ದ ವೈ ಟರ್ಮಿನಲ್ ಅಂತ ಕನ್ಸಿಡರೇಷನ್ ಮಾಡಿದರೆ, ಫಸ್ಟ್ ಆಫ್ ಆಲ್ ವಾಟ್ ವಿ ನೀಡ್ ಟು ಡೂ ಈಸ್ ವಿ ನೀಡ್ ಟು ಕನ್ಸಿಡರ್ ಎ ಸೆಗ್ಮೆಂಟ್ ಆರ್ ಯಾವುದೋ ಒಂದು ಸೆಗ್ಮೆಂಟನ್ನು ಈ ಥರ ಕನ್ಸಿಡರೇಷನ್ ಮಾಡಬೇಕು. ಸೇ ದಿಸ್ ಈಸ್ ಎ ಬಿ ಸೆಗ್ಮೆಂಟ್ ಅಂತ ಇಟ್ಕೊಳ್ಳೋಣ. ದಿಸ್ ಈಸ್ ವಾಟ್ ದ ಕರೆಂಟ್ ಎಲಿಮೆಂಟ್, ಅ ಪಾರ್ಟ್ ಆಫ್ ದ ಕರೆಂಟ್ ಎಲಿಮೆಂಟ್. ಇದು ಫುಲ್ ಎಂಟೈರ್ ಲೆಂತ್ ಎಲ್ ಇದೆ ನೋಡಿದ್ರೆ, ದಿಸ್ ಈಸ್ ಸೇ ದಟ್ ಇಟ್ ಈಸ್ ದ ಡಿ ಎಲ್ ಲೆಂತ್ ಅಂತ ಇಟ್ಕೊಳ್ಳೋ. ಓಕೆ, ಸೊ ಇದು ಕಂಡಕ್ಟರು, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರು. ಸೊ ದಟ್ ಇಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಐ. ಓಕೆ, ಕರೆಂಟ್ ಐ ಇರುತ್ತೆ ಅಂತ ಇಟ್ಕೊಳ್ಳಿ, ಐ ಕರೆಂಟ್ ಫ್ಲೋ ಆಗ್ತದೆ. ಸೊ ಇದರಲ್ಲಿ ಒಂದು ಸಣ್ಣ ಪಾರ್ಟನ್ನು ಕನ್ಸಿಡರೇಷನ್ ಮಾಡಿದ್ದೇವೆ. ಇಲ್ಲಿಂದ ಇಲ್ಲಿಗೆ ಎಲ್ಲಿತ್ತು ಆ್ಯಕ್ಚುಲಿ ವಿ ಆರ್ ಕನ್ಸಿಡರಿಂಗ್ ಅ ಸ್ಮಾಲ್ ಫ್ರಾಕ್ಷನ್ ಆಫ್ ದಿಸ್ ಲೆಂತ್ ಆಫ್ ದಿ ಕರೆಂಟ್, ದಟ್ ಈಸ್ ವಾಟ್ ಡಿ ಎಲ್ ಅಂತ ನಾನು ಕನ್ಸಿಡರೇಷನ್ ಮಾಡಿದಾಗ, ಅಸ್ಯೂಮ್ ದ್ಯಾಟ್ ಡ್ಯೂ ಟು ದಿಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ, ಅವ್ರ ಸುತ್ತಮುತ್ತ ಏನಾಗಬೇಕು ಆ್ಯಕ್ಚುಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಲೇಬೇಕು. ಸಪೋಸ್ ದಿಸ್ ಇಸ್ ದ ಪಾಯಿಂಟ್ ಪಿ. ಓಕೆ, ದಿಸ್ ಇಸ್ ದ ಪಾಯಿಂಟ್ ಪಿ. ಈ ಇದರಿಂದ ನಾನು ಆ್ಯಕ್ಚುಲಿ ಅಸ್ಯೂಮ್ ದ್ಯಾಟ್ ದಿಸ್ ಪಾಯಿಂಟ್ ಪಿ ಇಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್ ವೆಕ್ಟರ್ ಆರ್ ಅಂತ ಕನ್ಸಿಡರೇಷನ್ ಮಾಡೋಣ. ಆ್ಯಂಡ್ ದಿಸ್ ಲೈನ್ ಆರ್ ವೆಕ್ಟರ್ ಈಸ್ ಮೇಕಿಂಗ್ ಎನ್ ಆ್ಯಂಗಲ್ ಥೀಟಾ with the line joining the current element as well as point P. ಆಯಿತಾ, ಅಂದರೆ ಇದು ಕರೆಂಟ್ ಎಲಿಮೆಂಟು, ಇದು ಪಾಯಿಂಟ್ ಪಿ, ಇದೆರಡರ ನಡುವೆ ಡಿಸ್ಟೆನ್ಸು ಆರ್ ವೆಕ್ಟರ್ ಇದೆ. ಓಕೆ, ಡಿಸ್ಟೆನ್ಸ್ ವೆಕ್ಟರ್ ಆರ್ ಅಂತ ಕನ್ಸಿಡರೇಷನ್ ಮಾಡ್ತಾನೆ, ಬಿಕಾಸ್ ಇಟ್ಸ್ ಎಕ್ಸಲೇಷನ್ ಪಾತ್, ಅಂದರೆ ಡೈರೆಕ್ಟ್ ಸ್ಟ್ರೇಟ್ ಲೈನ್ ಅಲ್ವಾ, ಅದಕ್ಕೋಸ್ಕರ ವೆಕ್ಟರ್ ಆರ್ ಅಂತ ಕನ್ಸಿಡರೇಷನ್ ಮಾಡಿದ್ದಾನೆ. ಅದೇ ಥರ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಕರೆಂಟ್ ಎಲಿಮೆಂಟ್ ಆಸ್ ವೆಲ್ ಆಸ್ ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ ಅಟ್ ವಿಚ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಇದರಿಂದ ಬರುವಂಥ ಕರೆಂಟ್ ಅದು ಎರಡು ನಡುವೆ ಥೀಟಾ ಆ್ಯಂಗಲ್ ಅಂತ ತಿಳ್ಕೊಳ್ಳೋಣ ಇವಾಗ. ಆಯಿತಾ, ನಾವು ಏನು ಮಾಡಬೇಕು ಅಂದರೆ ಐ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್. ನೋಡಿ, ಇವಾಗ ಇಲ್ಲಿಂದ ಬರೋದು ನನಗೆ ಬರೀ ಡಿ ಎಲ್ ಇರೋದ್ರಿಂದ ನಂಗೆ ಇದಿಷ್ಟರದ್ದು ಬೇಕು ಆ್ಯಕ್ಚುಲಿ. ಸೊ ಹಂಗಾಗಿ ಏನಾಗುತ್ತೆ ಆ್ಯಕ್ಚುಲಿ, ಸೊ ಆಸ್ ವಿ ಹ್ಯಾವ್ ಕನ್ಸಿಡರ್ ದ ಸ್ಮಾಲ್ ಫ್ರಾಗ್ಮೆಂಟ್ ಕನ್ಸಿಡರೇಷನ್ ಮಾಡಿರೋದ್ರಿಂದ ಯು ವಿಲ್ ಗೆಟ್ ದ ನಾಟ್ ಎಕ್ಸಾಕ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದಕ್ಕೋಸ್ಕರ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ನಿಮಗೆ, ಬಿಕಾಸ್ ದಿಸ್ ಡಿ ಬಿ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅ ಸ್ಮಾಲ್ ಫ್ರಾಕ್ಷನ್. ಇದರಿಂದ ಮಾತ್ರ ಬಂದಿರುವಂಥದ್ದು. ನೀವು ಯಾವಾಗ ಇದನ್ನು ಇಂಟಿಗ್ರೇಷನ್ ಮಾಡುತ್ತೋ ಆವಾಗ ವಿಲ್ ಗೆಟ್ ದಿ ವ್ಯಾಲ್ಯೂ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಅದನ್ನು ನೆಕ್ಸ್ಟ್ ನೋಡೋಣ ಬೈ ಯೂಸಿಂಗ್ ಅದರ ಅಪ್ಲಿಕೇಶನ್ ಅನ್ನು ನೋಡ್ತಾನೆ ಈಗ. ಆಯಿತಾ, ಸೊ ದಿಸ್ ಇಸ್ ವಾಟ್ ದ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಡಿ ಬಿ ಈಸ್ ಈಕ್ವಲ್ ಟು ಏನು ಬರುತ್ತೆ ನಾನು ಏನು ಬೇಕು ಆ್ಯಕ್ಚುಲಿ ಕಂಡುಹಿಡಿಯಬೇಕು. ಓಕೆ, ಸೊ ಏನು ಹೇಳುತ್ತೆ Biot-Savart's law ಅಂತ ಹೇಳಿದರೆ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಬಿ ಈಸ್ ಡೈರೆಕ್ಟ್ಲಿ ಅಟ್ ದಿಸ್ ಪಾಯಿಂಟ್ ಪಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವ್ಯಾಲ್ಯೂ ಆಫ್ ದ ಕರೆಂಟ್. ಓಕೆ, ಆರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕರೆಂಟ್. ಓಕೆ, ಸ್ಟ್ರೆಂತ್ ಆಫ್ ದ ಕರೆಂಟ್ ಐಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಓಕೆ, ಅದೇ ಥರ ಸೆಕೆಂಡ್ ಕಂಡೀಷನ್ ಏನು ಹೇಳ್ತದೆ ಅಂದರೆ ಡಿ ಬಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದ ಕರೆಂಟ್ ಎಲಿಮೆಂಟು. ಈಗ ಡಿ ಎಲ್ ಅಂತ ಕನ್ಸಿಡರೇಷನ್ ಮಾಡಿದೇವಲ್ಲ, ಅದಕ್ಕೂ ಕೂಡ ಏನಾಗುತ್ತೆ ಆ್ಯಕ್ಚುಲಿ ದ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದ ಕರೆಂಟ್ ಎಲಿಮೆಂಟ್ ಆಗಿರುತ್ತೆ. ಅದೇ ಥರ ಮೂರನೇ ಕಂಡೀಷನ್ ಏನು ಅಂತಂದರೆ ಡಿ ಬಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು the sign of the angle between the current element as well as the line joining the point P and current element. ಇಲ್ಲಿ ಥೀಟಾ ಅಂತ ಹೇಳಿದ್ನಲ್ವಾ ಇದು, ಸೊ ಅದಕ್ಕೋಸ್ಕರ ಡಿ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸೈನ್ ಥೀಟಾ ಅಂತ ಬಿಟ್ಟು ಮೂರನೇ ಕಂಡೀಷನ್. ನಾಲ್ಕನೇ ಕಂಡೀಷನ್ ಏನು ಹೇಳ್ತದೆ ಅಂದರೆ ಡಿ ಬಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ನೋಡಿ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ ಆ್ಯಕ್ಚುಲಿ. ಈಗ ಅಲ್ಲಿ ಇದನ್ನು ಕರೆಂಟ್ ಎಲಿಮೆಂಟ್ಗಳಲ್ಲಿ ನಾವು ವೆಕ್ಟರ್ ಅಂತ ಕನ್ಸಿಡರೇಷನ್ ಮಾಡ್ತೇವೆ. ನೆಕ್ಸ್ಟು ವೆಕ್ಟರ್ ಫಾರ್ಮೇಷನ್ ಬರೀಬೇಕಾದ್ರೆ ಇಲ್ಲಿಂದ ಡಿಸ್ಟೆನ್ಸು ಆರ್ ಇದೆ. ಆಯಿತಾ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಆಯಿತಾ, ಇದು ಮೂರನ್ನು ಕೂಡ ಈಗ ನಾಲ್ಕು ಕಂಡೀಷನ್ ಕೂಡ ಏನು ಮಾಡಬೇಕು ಆ್ಯಕ್ಚುಲಿ, ಒಂದು ಕಡೆ ಏನು ಮಾಡಬೇಕು, ಅದನ್ನು ಕೊಲೇಟ್ ಮಾಡಬೇಕಲ್ವ, ಅದನ್ನು ಕೊಲೇಜ್ ಮಾಡಬೇಕು. ಸೊ ಕೊಲೇಜ್ ಮಾಡಬೇಕು ಅಂತಂದರೆ ಮೂರನ್ನು ಕೂಡ ಕಂಬೈನ್ ಮಾಡ್ತೀನಿ ನೋಡಿ. ಸೊ ಐ ಆರ್ ಕಂಬೈನಿಂಗ್ ಆಲ್ ದ 4 ಕಂಡೀಷನ್ಸ್. ಡಿ ಬಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನಾಗುತ್ತೆ ಐ ಡಿ ಎಲ್ ಸೈನ್ ಥೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಐ ಡಿ ಎಲ್ ಸೈನ್ ಥೀಟಾ ಡಿವೈಡ್ ಬೈ ಆರ್ ಸ್ಕ್ವೇರ್ ಆಗುತ್ತೆ ನೋಡಿ. ಐ ಡಿ ಎಲ್ ಸೈನ್ ಥೀಟಾ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಷ್ಟನ್ನು ಕಂಬೈನ್ ಮಾಡಿದಾಗ. ಸೊ ಸಪೋಸ್ ಇಫ್ ಐ ರಿಮೂವ್ ದ ಪ್ರಪೋರ್ಷನಾಲಿಟಿ ಸೈನ್ ಹಿಯರ್, ಡಿ ಬಿ ಈಸ್ ಈಕ್ವಲ್ ಟು ಸಮ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಕೆ. okay, some proportionality constant k into I dl sin theta divided by r square. I dl sin theta divided by r square. This is what the proportionality constant ಅಂತ ಹೇಳ್ತೇವೆ. ಅದಕ್ಕೆ ಹೇಗೆ ನೀವು
ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ಕೂಲಂಬ್ಸ್ ಅನ್ನು ಕಲ್ತಿದ್ದೀರಲ್ಲ ಹಾಗೇನೆ ಇದು ಕೂಡ ಹೌದು. ಅದನ್ನ ನೋಡಿ ಇವಾಗ ಈ ಕಾನ್ಸ್ಟೆಂಟ್ ಕೆಗೆ ಅಲ್ಲಿ 1/4πε0 ಅಂತ ಬರೆದ್ರಿ. ಬಟ್ ಹಿಯರ್ ಇನ್ ಮ್ಯಾಗ್ನೆಟಿಸಮ್ ಕೆ ವ್ಯಾಲ್ಯೂ ಈಸ್ μ0/4π. μ0/4π and this μ0 is called permeability. ಅಲ್ಲಿ permittivity epsilon ಕಲ್ತ್ರಿ, ಇಲ್ಲಿ ನ್ಯೂ ಟರ್ಮ್ ದಿಸ್ ಇಸ್ permittivity. Permeability of free space or vacuum ಅಂತ ಹೇಳ್ತಾರೆ ಅದಕ್ಕೆ, or else vacuum. ಓಕೆ, permeability of free space or vacuum ಅಂತ ಹೇಳ್ತಾರೆ. and its value is 10⁻⁻7 Tesla meter per ampere. Okay, Tesla meter per ampere. Please try to remember the value of it. The value of K is 10⁻⁻7 Tesla meter per ampere. It is what? μ0/4π. ಅರ್ಥ ಆಯ್ತಾ ಹೇಗೆ ಅಂತ ಹೇಳ್ಬಿಟ್ಟು ದಿಸ್ ಇಸ್ ವಾಟ್ μ0/4π equal to 10⁻⁻7 ಟೆಸ್ಲಾ ಮೀಟರ್ ಪರ್ ಆಂಪಿಯರ್ ಅಂತ ತಗೊಳ್ಬೇಕು. ಸೊ ಬೈ ಕಂಬೈನಿಂಗ್ ದ್ಯಾಟ್ ಒನ್ ಐ ವಿಲ್ ಗೆಟ್ dB is equal to μ0/4π into IDL sin theta divided by r² ಅಂತ ಬರುತ್ತೆ. ಡಿವೈಡ್ ಬೈ r² ಅಂತ ಬರುತ್ತೆ. ಆಸ್ ಯು ನೋ ದ್ಯಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಹಾಗಾಗಿ ನೀವೇನು ಮಾಡಬೇಕು, ವೆಕ್ಟರ್ ಫಾರ್ಮಲ್ಲೇ ಬರೀಬೇಕು ಮ್ಯಾಗ್ನೆಟಿಕ್ ಫೀಲ್ಡನ್ನು. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವೆಕ್ಟರ್ ಫಾರ್ಮ್ ಆಫ್ ಬಯಾಟ್-ಸವರ್ಟ್ಸ್ ಲಾ ಅಂತ ನಾವು ಹೇಳ್ಬೋದು. ಸೊ ಡಿ ಬಿ ವೆಕ್ಟರ್ ಈಕ್ವಲ್ ಟು μ0/4π. ಹೌದಾ, ಐ ಅಂತೂ ಸ್ಕೆಲರ್ ಅಲ್ಲ, ವೆಕ್ಟರ್ ಅಲ್ಲ, ಟೆನ್ಸರ್ ಕ್ವಾಂಟಿಟಿ, ಹಾಗಾಗಿ ಅದನ್ನು ಐ ಅಂತ ಸಪ್ರೇಟಾಗಿ ಬರೀತಾನೆ. ನೋಡಿ ಇಲ್ಲಿ ಸೈನ್ ಥೀಟಾ ಇದೆ. ಓಕೆ, ನಾವು ಡಿ ಎಲ್ ಕ್ಯಾನ್ ಬಿ ಟೇಕನ್ ಆಸ್ ವೆಕ್ಟರ್ ಆ್ಯಂಡ್ ಆರ್ ಕ್ಯಾನ್ ಬಿ ಟೇಕನ್ ಆಸ್ ವೆಕ್ಟರ್. ಹಾಗಾಗಿ ನಾವೇನು ಮಾಡ್ಬೋದು ಅಂತಂದರೆ ಇದನ್ನು ವೆಕ್ಟರ್ ಡಿ ಎಲ್ ಕ್ರಾಸ್ ವೆಕ್ಟರ್ ಆರ್ ಅಂತ ಬರಿಬೋದು. ಒಂದು ಆರು ಇಲ್ಲಿ ಮೇಲ್ಗಡೆ ಆ್ಯಡ್ ಆಯ್ತು ಅಂದರೆ ಕೆಳಗಡೆ ಒಂದು ಮತ್ತೊಂದು ಆರ್ ಬರಬೇಕಲ್ಲ ಹಂಗಂದ್ರು. ಸೊ ಅದಕ್ಕೋಸ್ಕರ r² ಇಂಟು 1 r ನಾನು ಇಲ್ಲಿ ಮೇಲ್ಗಡೆ ಆರ್ ತೊಗೊಂಡಿದ್ದಕ್ಕೆ ಎರಡು ಮತ್ತೊಂದು ಆರನ್ನು ನಾನು ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ ಏನಾಗುತ್ತದು r³ ಅಂತ ಕನ್ವರ್ಟ್ ಆಗುತ್ತದು. ವೆಕ್ಟರ್ ಫಾರ್ಮಲ್ಲಿ ದಿಸ್ ಇಸ್ ನಥಿಂಗ್ ಬಟ್ μ0/4π ಇಂಟು DL I ಇಂಟು DL ಕ್ರಾಸ್ ವೆಕ್ಟರ್ R ಡಿವೈಡೆಡ್ ಬೈ r³ ಅಂತ ಬಂದಿರುತ್ತೆ. ಓಕೆ, ದ ಯೂನಿಟ್ ಆಫ್ SI ಯೂನಿಟ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಸೇಮ್, ದಟ್ ಈಸ್ ವಾಟ್ ಟೆಸ್ಲಾ. ಅದ್ರ ಬಗ್ಗೆ ಏನು ಚೇಂಜಸ್ ಇಲ್ಲ ಹೆಂಗಂದ್ರೆ ದಿಸ್ ಈಸ್ ವಾಟ್ ದ ಫೈನಲ್ ಎಕ್ಸ್ಪ್ರೆಷನ್ ಆಫ್ ದ ಬಯಾಟ್-ಸವರ್ಟ್ಸ್ ಲಾ ಇನ್ ದ ವೆಕ್ಟರ್ ಫಾರ್ಮ್ ಅಂತ ಬಿಟ್ಟು ನಾವೇನು ಮಾಡ್ಬೋದು, ಆ್ಯಕ್ಚುಲಿ ನಾವು ಈ ಥರ ಇದನ್ನು ಹೇಳ್ಬೋದು. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಆಯಿತಾ, ಈಗ ಈ ಡಯಾಗ್ರಾಮ್ ನೋಡಿ ಒಂದ್ಸಲ. ದಿಸ್ ಇಸ್ ವಾಟ್ ವೆರಿ ಮಚ್ ಒಂದು ಫೈನಲ್ ಕನ್ಕ್ಲೂಷನ್ ನಾನು ಹೇಳಬೇಕು. ನೀವು ಹೆಂಗಂದ್ರೂ ಇದನ್ನು ನೋಟ್ ಮಾಡ್ಕೊಂಡಿದ್ರಲ್ಲ, ಹೆಂಗಂದ್ರು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಎಕ್ಸ್ಪ್ರೆಷನ್ ಹೆಂಗಂದ್ರೂ. ಸೊ ಇವಾಗ ನೋಡಿ ಇಲ್ಲಿ ಯಾವ ಡೈರೆಕ್ಷನ್ ಇರುತ್ತೆ, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಳೋದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದನ್ನು ಹೇಳಿಬಿಟ್ಟು ಈ ವಿಡಿಯೋನ ಮುಗಿಸ್ತೇನೆ ನಾನು ನಿಮಗೆ. ಇವಾಗ ನೋಡಿ ಒಂದು ಸ್ಟ್ರೇಟ್ ಕಂಡಕ್ಟರ್ ಇದ್ದಾಗ ನೀವು ಡೈರೆಕ್ಟ್ಲಿ ಯು ಕ್ಯಾನ್ ಯೂಸ್ ದ ರೈಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡ್ತೀರಿ, ಹಂಗೆ ಥಂಬ್ ರೂಲ್ನ ಯೂಸ್ ಮಾಡ್ತೀರಿ. ಹಿಂಗೆ ಯು ವಿಲ್ ಪ್ಲೇಸ್ ದ ಥಂಬ್ ಇನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ದ ರಿಮೈನಿಂಗ್ ಕರ್ಲ್ಡ್ ಫಿಂಗರ್ಸ್ ವಿಲ್ ಗಿವ್ ಯು ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಆಲ್ರೆಡಿ ನಾವು ಕಲ್ತಾಗಿದೆ ನಾನು ಹೆಂಗೆ ಅಂತ ಹೇಳ್ಬಿಟ್ಟು. ಬಟ್ ಇದು ಸ್ಟ್ರೇಟ್ ಕಂಡಕ್ಟರ್ ಅಲ್ಲ ಇವಾಗ, ಬಟ್ ಕರೆಂಟ್ ಮಾತ್ರ ಹಿಂಗೆ ಹೋಗ್ತಾ ಇದೆ. ಹೌದಾ, ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಫಾರ್ ದಿಸ್ ಒನ್ ಟು ಗೆಟ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಪಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಡಿಟರ್ಮಿನ್ ಮಾಡಬೇಕಾದ್ರೆ ವಿ ಯೂಸ್ ದಿ ರೈಟ್ ಹ್ಯಾಂಡೆಡ್ ಸ್ಕ್ರ್ಯೂ ರೂಲನ್ನು ಯೂಸ್ ಮಾಡ್ತೀವಿ. SCEREW ಸ್ಕ್ರ್ಯೂ ರೂಲ್ ಅಂತ ಹೇಳ್ತಾರೆ ಅದಕ್ಕೆ. ರೈಟ್ ಹ್ಯಾಂಡ್ ಸ್ಕ್ರ್ಯೂ ರೂಲ್ ಅಂತ ಹೇಳ್ತಾರೆ, ಅದನ್ನು ಯೂಸ್ ಮಾಡಬೇಕು. ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಅಂತಂದರೆ ನೀವು ಅದನ್ನು ಹಿಂಗೆ ತಿರ್ಸಿದ್ರೆ ಆ್ಯಕ್ಚುಲಿ ಈ ಥರ ಹಿಂಗೆ ಇದು ಮೊಳೆ ಸ್ಕ್ರೂ ಅಂದರೆ ಆ್ಯಕ್ಚುಲಿ ಮೊಳೆ ಅಲ್ವಾ, ಇದನ್ನು ಹಿಂಗೆ ಹಿಡ್ಕೊಂಡು ಹಿಂಗೆ ತಿರ್ಸಿದ್ರೆ ರೈಟ್ ಹ್ಯಾಂಡಲ್ಲಿ ಹಿಂಗೆ ತಿರ್ಸಿದ್ರೆ ಅದು ಹೊರಡೆ ಹೋಗುತ್ತೆ. ಎರಡೆರಡು ತಿರ್ಸಿದ್ರೆ ಆ್ಯಕ್ಚುಲಿ ಎರಡೆರಡು ತಿರ್ಸಿದ್ರೆ ಹೊರಡೆ ಬರುತ್ತೆ. ಹೌದಾ, ಅದನ್ನು ನೆನ್ಪಿಟ್ಕೋಬೇಕು ನೀವು. ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಯಾವತ್ತೂ ಕೂಡ ಹಿಂಗೆ ತಿರ್ಸಿದ್ರೆ ಬಲಗಡೆ ತಿರ್ಸಿದ್ರೆ ಹಿಂಗೆ ಈ ಥರ ಕ್ಲಾಕ್ ವೈಸ್ ತಿರ್ಸಿದ್ರೆ ಹೊರಡೆ ಹೋಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ತಿರ್ಸಿದ್ರೆ ಅದು ನಿಮಗೆ ಹೊರಡೆ ಬರುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ ಫಸ್ಟಿಗೆ. ಆಯಿತಾ, ಇವಾಗ ನೋಡಿ ಈ ಪಾಯಿಂಟಲ್ಲಿ ನೀವೇನು ಮಾಡಬೇಕು ಅಂತಂದರೆ ಈ ಪಾಯಿಂಟಲ್ಲಿ ನೀವು ಫಸ್ಟಿಗೆ ಮೊಳೆನ ಇಡಬೇಕು. ಆಯಿತಾ, ಯು ನೀಡ್ ಟು ಪ್ಲೇಸ್ ದ ಸ್ಕ್ರ್ಯೂ ಅಟ್ ದಿಸ್ ಪಾಯಿಂಟ್ P ಇಡಬೇಕು. ಅದಾದ ನಂತರ ಈ DL ಇಂದ P ಹಿಂಗಿದೆಯಲ್ಲ, ಹಾಗಾಗಿ ಏನಾಯ್ತು ಆ್ಯಕ್ಚುಲಿ DL ಇಂದ P ಅಂದರೆ ಅಥವಾ ಈ ಲೈನ್ ಜಾಯಿನ್ ಇದೆಯಲ್ಲ ಏನು, ದಟ್ ಇಸ್ ವಾಟ್ ವೆಕ್ಟರ್ ಆರು. ಆ ಡೈರೆಕ್ಷನಲ್ಲಿ ಏನು ಮಾಡಬೇಕು ಆ್ಯಕ್ಚುಲಿ ನೀವು ಅದನ್ನು ಸ್ಕ್ರೂನ ತಿರ್ಸ್ಬೇಕು. ದಿಸ್ ಈಸ್ ವಾಟ್ ದ ಡೈರೆಕ್ಷನ್ ಆಫ್ ದ ರೊಟೇಷನ್. ನಾವೀಗ ಅಂದರೆ ಕ್ಲಾಕ್ ವೈಸ್ ಆಯ್ತಲ್ವ, ಈಗ ಕ್ಲಾಕ್ ವೈಸ್ ಆಗುತ್ತೆ ಇವಾಗ ಕ್ಲಾಕ್ ವೈಸ್. ಹಾಗಾಗಿ ನೀವೇನು ಮಾಡ್ಬೇಕು ಆ್ಯಕ್ಚುಲಿ ಕ್ಲಾಕ್ ವೈಸನ್ನು ಹಿಂಗೆ ತಿರ್ಸ್ಬೇಕು. ಇದು ಮೊಳೆನ ಹಿಂಗೆ ಈ ಥರ ಕ್ಲಾಕ್ ವೈಸ್ ತಿರ್ಸ್ಬೇಕು. ಸೊ ಕ್ಲಾಕ್ ವೈಸ್ ತಿರ್ಸಿದಾಗ ಇದರ ಟಿಪ್ ಏನಿದೆಯಲ್ಲ, ಟಿಪ್ ವಿಲ್ ಗಿವ್ ಯು ದ ಡೈರೆಕ್ಷನ್ ಆಫ್ ದ
ದ ಮೂಮೆಂಟ್ ಆಫ್ ದ ಟಿಪ್ ವಿಲ್ ಗಿವ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ನೋಡಿ ರೈಟ್ ಹ್ಯಾಂಡ್ ಸ್ಕ್ರೂ ಆಗಿರೋದ್ರಿಂದ ಹಿಂಗೆ ರೈಟ್ ಕ್ಲಾಕ್ ವೈಸ್ ತಿರ್ಸೋದ್ರಿಂದ ಇದು ಹೊರಡೆ ಹೋಗುತ್ತೆ. ಸೊ ಹಂಗಾಗಿ ಯು ವಿಲ್ ಗೆಟ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಸ್ ಪಾಯಿಂಟ್ ಬಿ ಎಸ್ ಇಂಟು ದ ಪ್ಲೇನ್ ಆಫ್ ದಿ ಪೇಪರ್. ಹಾಗಾಗಿ ಏನಾಗುತ್ತೆ ಚಲೋದು ಇಂಟು ದ ಪ್ಲೇನ್ ಆಫ್ ದಿ ಪೇಪರ್ ಬಂದಿರುತ್ತೆ. ಅರ್ಥ ಥರ ಹೇಗೆ ಅಂತ ಹೇಳ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಸಮ್ವೇರ್ ಹಿಯರ್ ಪಾಯಿಂಟ್ ಪಿ ಇಲ್ಲೆಲ್ಲೋ ಇದೆ, ದಿಸ್ ಇಸ್ ದ ಡೈರೆಕ್ಷನ್, ಇದು ವೆಕ್ಟರ್ ಆರ್ ಆಗಿರುತ್ತೆ. ನಾವು ದಿಸ್ ವಿಲ್ ಬಿಕಮ್ ಥೀಟಾ. ನಾವು ದಿಸ್ ಇಸ್ ದ ಕರೆಂಟ್ ಎಲಿಮೆಂಟ್ ಆದಾಗ ಅವಾಗ ಹೆಂಗೆ ತಿರ್ಸ್ತೀರಿ ನೀವು? ಇವಾಗ ಡೈರೆಕ್ಷನ್ ಕಂಡುಹಿಡಬೇಕು ಅಂದರೆ ಇಲ್ಲಿಂದ ಕರೆಂಟ್ ಎಲಿಮೆಂಟಿಂದ ಈ ಲೈನಿಗೆ, ಹಾಗಾಗಿ ಏನು ಮಾಡಬೇಕು ಆ್ಯಕ್ಚುಲಿ ಹಿಂಗೆ ತಿರ್ಸ್ಬೇಕಲ್ವಾ? ಯಾವ ಡೈರೆಕ್ಷನ್ ತಿರ್ಸ್ಬೇಕು ನೀವು? ಆ್ಯಂಟಿ ಕ್ಲಾಕ್ ವೈಸ್ ತಿರ್ಸ್ಬೇಕಾಯ್ತು. ಆ್ಯಂಟಿ ಕ್ಲಾಕ್ ವೈಸ್ ಹಿಂಗೆ ತಿರ್ಸ್ತೀರಿ. ಅವಾಗ ಏನಾಯ್ತು ಆ್ಯಕ್ಚುಲಿ ಮೊಳೆ ಹೊರಡೆ ಬರುತ್ತೆ. ಅವಾಗ ಏನಾಯ್ತು ಆ್ಯಕ್ಚುಲಿ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಔಟ್ ಆಫ್ ದಿ ಪ್ಲೇನ್ ಆಫ್ ದಿ ಪೇಪರ್. ಅವಾಗ ಏನಾಗುತ್ತೆ ಅಂದರೆ ದಿಸ್ ಈಸ್ ಔಟ್ ಆಫ್ ದಿ ಪ್ಲೇನ್ ಆಫ್ ದಿ ಪೇಪರ್, ಔಟ್ ಆಫ್ ದ ಪ್ಲೇನ್ ಆಫ್ ದಿ ಪೇಪರ್ ಆಗಿರುತ್ತೆ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಡಿಟರ್ಮಿನ್ ದ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ at the due to the current carrying conductor. ಈ ಥರ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದ್ದಾಗ ಯು ಕ್ಯಾನ್ ಡಿಟರ್ಮಿನ್ ದ ಡೈರೆಕ್ಷನ್ ಆಸ್ ವೆಲ್ ಆಸ್ ಮ್ಯಾಗ್ನಿಟ್ಯೂಡ್ ಬೈ ಯೂಸಿಂಗ್ ದ ಬಯಾಟ್-ಸವರ್ಟ್ಸ್ ಲಾ. ಆಯಿತಾ? ಸೊ ಇಲ್ಲಿಗೆ ಈ ಬಯಾಟ್-ಸವರ್ಟ್ಸ್ ಲಾ ಮುಗೀತು. ಇದರ ಅಪ್ಲಿಕೇಶನ್ ಇದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕಂಟಿನ್ಯೂ ಮಾಡ್ತಾನೆ.